ಎಷ್ಟು ವರ್ಷದ ಹಳೆಯದು ದೇವಸ್ಥಾನ? ಸುಮಾರು 106 ವರ್ಷದಿಂದ ನಮ್ಮ ತಂದೆ ತಾತನ ಕಾಲದಿಂದ ಹಳೆ ಕಾಲ ಪುರಾತನ ಕಾಲದ್ದು. ಪುರಾತನ ಕಾಲದಿಂದಲೂ ಕೂಡ ಒಂದು ಕುರಿ ಮೇಯಿಸುವಾಗ ಇಲ್ಲಿ ಉದ್ಭವವಾಗಿರ್ತಕ್ಕಂಥ ಮೂರ್ತಿನ ಕುರಿ ಕಂಡಿಡಿದು ಅನಂತರ ಅದನ್ನು ಊರವರು ಬಂದು ನೋಡಿ ಅನಂತರ ಇದರ ಕುಂಟಗುರಿ ಬೀರೇಶ್ವರ ಅಂತೇಳಿ ನಾಮಕರಣಗೊಂಡು ಶಿಥಿಲವಾದ ಸಣ್ಣ ದೇವಸ್ಥಾನದಲ್ಲಿ ನಿರ್ಮಾಣವಾಗಿ ಸಾವಿರಾರು ವರ್ಷದಿಂದ ದೇವಸ್ಥಾನ ಇದ್ದಂಥ ಒಂದು ದೇವಸ್ಥಾನ ಇದು. ಅದಾನಂತರ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಆಗಿ ಅದನ್ನು ಪುನರ್ಜೀವನ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ಆ ಹಳೇ ಶಿಥಿಲವಾಗಿರೋ ದೇವಸ್ಥಾನನ ಒಡೆದಾಕಿ ಮೂಲ ಉದ್ಭವ ಮೂರ್ತಿನ ಹಾಗೆ ಉಳಿಸಿಕೊಂಡು ಒಂದು 5 ಕೋಟಿ ವೆಚ್ಚದಲ್ಲಿ ಎಲ್ಲ ಭಕ್ತಾದಿಗಳ ದಾನವನ್ನು ಪಡೆದು ಇವತ್ತು ಈ ಮಟ್ಟಕ್ಕೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಿನ್ನೆ ಇವತ್ತು ನಾಳೆ 3 ದಿನದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮವಾಗಿ ಈಗ ಅಂತಿಮವಾದ 2ನೇ ದಿನದಲ್ಲಿ ದೇವರನ್ನು ಕಳಸದ ಪ್ರತಿಷ್ಠಾಪನೆಯನ್ನು ಮಾಡಿ ಆ ವಿಧಿವಿಧಾನದಲ್ಲಿ ಮಜನ ತರೋದು ನಮ್ಮ ಸಂಪ್ರದಾಯ ಇತ್ತಲ್ಲ ಅವೆಲ್ಲ ಒಂದು ಹಂತಕ್ಕೆ ಇಷ್ಟೊತ್ತು ನಡೆದಿದೆ. ಇನ್ನು ನಾಳೆ ಚಂಡಿಕಾ ಹೋಮ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಮುಂದುವರಿಯುತ್ತದೆ. ಅದಲ್ಲದೆ ಇದಕ್ಕೆ ಭಕ್ತಾದಿಗಳು ಚಿಕ್ಕಮಗಳೂರು ದೊಡ್ಡಮಗಳೂರು ಅಲ್ಲಿಂದ ಮೈಸೂರು ಬೆಂಗಳೂರು ಕರ್ನಾಟಕಾದ್ಯಂತ ಇದ್ದಾರೆ. ಚಾಮರಾಜನಗರ ಮತ್ತು ಮೈಸೂರು ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿಗೆ ಭಕ್ತರಿದ್ದಾರೆ ಈ ದೇವಸ್ಥಾನಕ್ಕೆ. ಹಾಗಾಗಿ ಈ ಕುಲಸ್ಥರ ಸಂಬಂಧದಲ್ಲಿ ತೀರ್ಮಾನ ಮಾಡಿ ಈ ದೇವಸ್ಥಾನನ ಸ್ವಯಂಪ್ರೀತವಾಗಿ ಭಕ್ತಾದಿಗಳೇ ಈ ಊರವರ ಸಹಕಾರದೊಂದಿಗೆ ಕಾವುದೋಡಿ ಸಹಕಾರದೊಂದಿಗೆ ಯಾವುದೇ ರಾಜಕೀಯ ವಿಚಾರವನ್ನು ಬೆರೆಸದೇ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಪುನರ್ಜೀವಿತ ಬೀರೇಶ್ವರ ದೇವಸ್ಥಾನ. ನಾವು ಹೊಸಮಾಲಂಗಿ, ನಾವು ಬಳೆ ಮನ್ತಂದವರು, ಈ ಊರು ಕಾವುದವಾಡಿನಲ್ಲಿ ಪೂಜೆ ಮನ್ತಂದವರು, ಹೊಸಮಾಲಂಗಿಯವರು ನಾವು ಗಡಿ ಪೂಜೆ ಮನ್ತಂದವರು, ನಮ್ಮ ಮೂಗೂರವರು ಇವರು ಗಡಿ ಯಜಮಾನರು, ಇವರು ಮೂವರು ಗಡಿ ಯಜಮಾನರು. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಎಲ್ಲ ಊರುಗಳನ್ನವರು ಸೇರಿಸ್ಕೊಂಡು ನಾವು ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ. ಸರ್, ಇಲ್ಲಿ ಒಂದು ದಿವಸ ನಾವು ದೇವಸ್ಥಾನ ಮಾಡಬೇಕು ಅಂತ ನಮ್ಮ ಕಮಿಟಿಯವ್ರು ಮಾತಾಡಿದ್ವು. ಆಗ ನಾವು ಬಸವನ ಒಂದು ಪೂಜೆ ಮಾಡಿಬಿಟ್ಟಾಗ ಈ ಮೂಲೆಯಲ್ಲಿ ಬಂದು ಒಂದು ಕಲ್ಲು ಕಿತ್ತಾಕ್ತು ಬಸವ. ಅವತ್ತಿಂದ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಉದ್ಘಾಟನಾ ಕಾರ್ಯಕ್ರಮ 9, 10, 11ನೇ ತಾರೀಕು 50,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. 3 ದಿನ ಕಾಲ 9, 10, 11ನೇ ತಾರೀಕು. ಚಾಮರಾಜನಗರದ ಸಂತೇಮಾರಳ್ಳಿ ಹೋಬಳಿಯ ಕೌದವಾಡಿಯ ಗ್ರಾಮದಲ್ಲಿ ಪುರಾತನ ದೇವಸ್ಥಾನವಾಗಿರುವಂತಹ ಬೀರೇಶ್ವರ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರವಾಗುತ್ತಿದೆ. ಇಲ್ಲಿ ನನಗೆ ಕಂಡ ಖುಷಿಯ ವಿಚಾರವೇನೆಂದರೆ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ರಾಜಕೀಯ ಹಸ್ತಕ್ಷೇಪವಿಲ್ಲ. ಇಲ್ಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳೇ ಸೇರಿ ಸುಮಾರು 5 ಕೋಟಿಗೂ ಹೆಚ್ಚಿನ ಹಣವನ್ನ ಸಂಗ್ರಹಿಸಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಲಾಗಿದೆ. ದೇವರ ಪ್ರತಿಷ್ಠಾಪನಾ ಕಾರ್ಯ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು 3 ದಿನಗಳ ಕಾಲ ನಡೆಯುತ್ತಿದ್ದು ಬೀರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಸಾವಿರಾರು ಜನ ಆಗಮಿಸುತ್ತಿದ್ದು ನಿತ್ಯವೂ 3 ದಿನಗಳ ಕಾಲ ಅನ್ನದಾಸೋಹ ನಡೆಯುತ್ತೆ. साइड हो गया।
ಭಕ್ತಾದಿಗಳಲ್ಲಿ ಎಲ್ಲ ಭಕ್ತಾದಿಗಳು ನಿಮ್ಮ ಕಾಣಿಕೆಯನ್ನು ನೀಡತಕ್ಕಂಥವರು ಇಲ್ಲಿ ಸದೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಬಂದು ನಿಮ್ಮ ಕಾಣಿಕೆಯನ್ನು ಸಲ್ಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಕೂಡ ಇನ್ನು ಸಂಜೆ ಗಂಟೆನ ದರ್ಶನಕ್ಕೆ ನಾಳೆ ಬರುತ್ತೆ, ಯಾವಾಗ ಬರೋದಂತೆ ತಾಳ್ಮೆಯಿಂದ ಭಕ್ತಾದಿಗಳೇ ಪ್ರಸಾದವನ್ನು ಸ್ವೀಕರಿಸಬೇಕಾಗುತ್ತದೆ. ಸೇವೆ ಒಂದು ಕಲಿತವರು ದಯಮಾಡಿ ಕೂಡ ಹುಟ್ಟಿಯಲ್ಲಿ ಹಾಕಬೇಕಾಗಿ ತಮ್ಮಲ್ಲಿ ಸನ್ನೆ ಪ್ರಾರ್ಥನೆ. ಆ ನಾಟಕ ಸಂಘದವರನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಹಾ